ನೆಕ್ಸ್ಟ್ ಲೆಕ್ಕ ನೋಡೋಣ ಜನರಲ್ ನಾಲೆಜ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ ನೋಡೋಣ ಅಲ್ಲ ಏನೇನು ಮಾಡ್ತೀವಿ. ಕೊಡ್ಬೇಕಾ ಸ್ವಲ್ಪ ಜಂಗ ಇದೆಯಲ್ಲ ಕ್ಲಿಯರ್ ಆಯ್ತಾ? ಸ್ಕೂಲಿಂದ ಹಿಂಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಕಲ್ಲು ಬಿದ್ದಿರ್ತದೆ. ಕಲ್ಲು ಕಲ್ಲು ಕಾಣ ಬರ್ತದ? ಹಿಂಗೂ ಇದೆ ರೋಡು, ಹಿಂಗೂ ಇದೆ ಮುಂದ್ಗಡೆ, ಕರೆಕ್ಟಾ? ಹೋಗ್ಬೇಕಾದ್ರೆ ಹೋದಾಗ ಇಲ್ಲಿ ಕಲ್ಲು ಬಿದ್ದಿರ್ತದೆ, ಏನ್ ಮಾಡ್ತೀರಿ? ಆಮೇಲೆ ಎತ್ತಾಕ್ಬೇಕಾ? ಎಲ್ಲಿ ಹಚ್ಕೊಂಡು ಹೋಗ್ತೀಯ? ಎದ್ ನಿಂತ್ಕೊಳ್ಳ ನೋಡು, ಎದ್ದಳ. ಗೊತ್ತಾಯ್ತಾ? ಇದು ಎಕ್ಸಾಕ್ಟ್ ಪಾಯಿಂಟ್. ಕ್ವಶನ್ ನ ಕ್ಯಾಚ್ ಮಾಡೋದಂದ್ರೆ ಅದನ್ನ ಅಂತ ಹೇಳೋದು. ಅದು ದಾಟ್ಕೊಂಡು ಹೋಗ್ತೀಯ ಅಂತ ಹೇಳೋದು. ಇದು ನಿನ್ನ ಹೈಟ್ ಇದ್ರೆ ಏನ್ ದಾಟ್ತೀಯ? ಹಿಂಗ್ ಇಲ್ಲಿ ಬಂದು ಆಯ್ತಾ? ಇದು ಚಿಕ್ಕಲ್ಲಿದ್ರೆ ಸೈಡಲ್ಲಿ ಹೋಗ್ತೀಯ, ಮೂರ್ಖ ಅಂತಾರೆ ನಿನಗೆ. ಸೈಡಲ್ಲಿ ಹೋಗಿ ರೋಡಲ್ಲಿ ಇರೋದನ್ನ ಸೈಡಿಗೆ ಬಿಸಾಕ ಹೋಗು. ಹೇಳ್ತಾನೆ? ನೀನ್ ನೋಡ್ದೆ ಕೆಲವರು ಹುಚ್ಚರು ಮೊಬೈಲ್ ಅಲ್ಲಿ ಇರ್ತಾರಲ್ಲ, ಇಲ್ಲ ವಯಸ್ಸಾದವರು ಬರ್ತಾರೆ, ಬೀಳ್ಬಹುದು. ಸರಿಯಾದ ಉತ್ತರ ಅಂದ್ರೆ ಅವ್ನು ಕೇಳಿದ್ರು ಇದು ಚಿಕ್ಕದ ದೊಡ್ಡದ, ಅದಾದ್ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಏನ್ ಮಾಡ್ಬೇಕು ಅಂತ. ಈ ರೀತಿ ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು, ಅದ್ರಿಂದ ಏನಿದೆ ಅಂತ ಅವ್ ನಿಮಗೆ ಅರ್ಥ ಆಗುತ್ತೆ. ಚಿಕ್ಕದಿದ್ರೆ ಸೈಡಿಗೆ ತೆಗೆದಾಕ್ಬೇಕು, ದೊಡ್ಡದಿದ್ರೆ ಏನು ಮಾಡೋಕ್ಕಾಗಲ್ಲ. ಯಾರಿಗಾದ್ರೆ ದೊಡ್ಡರಿಗೆ ಹೇಳ್ಬೇಕು, ಇಲ್ಲ BBMP ನಂಬರ್ ಇದ್ರೆ ಅವ್ರಿಗೆ ಹೇಳ್ಬೇಕು. ರೋಡಲ್ಲಿ ಇದ್ರೆ ಅವ್ರಿಗೆ ಬಂದು ನೋಡ್ತಾರೆ, ಯಾರೊಬ್ರು ಕಂಪ್ಲೇಂಟ್ ಮಾಡೇ ಮಾಡ್ತಾರೆ. ಅಂದ್ರೆ ಚಿಕ್ಕದಿದ್ರೆ ನಿಮ್ ಕೈಲಿ ಏನಾಗುತ್ತೆ ಅದನ್ನ ಸೈಡ್ಗೆ ತಳ್ಳಿ ಹೋಗ್ಬೇಕು. ಆ ರೀತಿ ಕಾಮನ್ ಸೆನ್ಸ್ ಇರೋ ಕೆಲಸನ ಮಾಡಿ. ಯಾವ ವರ್ಷ? ನಾನು ಹೇಳಿದ್ದೇನು ಪ್ರಶ್ನೆ? ಈ ವರ್ಷಗಳಲ್ಲಿ ಯಾವುವು ಅಂದ್ರೆ ಅಧಿಕ ವರ್ಷ ಯಾವುದು, ಸಾಮಾನ್ಯ ವರ್ಷ ಯಾವುದು ಅಂತ ನೀವ್ ಹೇಳ್ಬೇಕು. ಇದು ನಂಬರ್ ಓದೋದಕ್ಕೆ ನೀವೇ ಬೇಕಾ? LKG ಹೇಳಿ ಓದ್ತಾ ಹೇಳ. ಅಧಿಕ ವರ್ಷ 2016. ಆಮೇಲೆ ಚಿಕ್ಕ ವರ್ಷ ಅಲ್ಲೋ, ಸಾಮಾನ್ಯ ವರ್ಷ. ನೀನೇ ಒಂದ್ ಹೆಸರು ಕೊಡ್ತಾ ಇದ್ದಾರೆ. ಯಾವ್ದು? 13 ಸಾಮಾನ್ಯ ವರ್ಷನಾ? ಆಮೇಲೆ ಇವೆರಡೇನು ಸಾಮಾನ್ಯನಾ? ಹೆಂಗೆ? ನಾನು ಹೇಳ್ತಾನ ಹೇಳ. ಹೆಂಗೆ? ನಾನು 12ರಿಂದ ಸ್ಟಾರ್ಟ್ ಮಾಡ್ತೀನಪ್ಪ. 2012ರಿಂದ ಸ್ಟಾರ್ಟ್ ಮಾಡ್ತೀನಿ. 4 ಆಯ್ತಾ? ಈಗ 5 ಆಯ್ತಲ್ಲ. ಅದನ್ನ ಹೇಳಿದ್ದೆ. ಏನ್ ಮಾಡ್ತಾ ಇದ್ದೆ? ಮಾಡು, ಮಾಡಿ ಹೇಳು. 4 ವರ್ಷಕ್ಕೆ ಇದು ಅಧಿಕ ವರ್ಷ ಅಂತ ನೀನ್ ಹೇಳ್ದ. ಈಗ ನಾನು 5 ಬರ್ತಿದ್ದೀನಿ, ಅಧಿಕ ವರ್ಷನೇ ಇದು. ಲೆಕ್ಕ ಮಾಡ ಇನ್ನೇನ್ ನೋಡು. ಇದು ಅಧಿಕ ವರ್ಷ ಅಂತ ಹೆಂಗ್ ಹೇಳ್ದೆ ನೀನು? ಈಗ 4 ವರ್ಷ ಬಂದ ತಕ್ಷಣ 15 ಅದ. ನಾನು ಎಕ್ಸಾಮ್ ಅಲ್ಲಿ ಕೊಡ್ತಾನ, ಅವ್ನು ಬೇರೆ ಜನ ಕೊಡ್ತಾನೆ. ಹೇಳ್ತಾನೆ. ಈಗ ನಾನು ಚಾಕ್ಲೇಟ್ ನಿಮಗೆ 1.5 ರೂಪಾಯಿ ಹೇಳಿದೆ, 2 ರೂಪಾಯಿ ಚಾಕ್ಲೇಟ್ ಕೊಡ್ಬೋದು, ಅಲ್ಲ 2.25 ರೂಪಾಯಿ ಚಾಕ್ಲೇಟ್ ಕೊಡ್ಬೋದು. ನಿನಗೆ ಬೇಸಿಕ್ ಗೊತ್ತಿರ್ಬೇಕಲ್ಲ, ಈ ತರ ಲೆಕ್ಕ ಮಾಡೋದು ಗೊತ್ತಿರ್ಬೇಕು ನಿನಗೆ. ನಾಳೆ ಅವ್ನು 50 ರೂಪಾಯಿ ತಗೊಂಡು ಬರೀ 3 ಚಾಕ್ಲೇಟ್ ಕೊಟ್ರು ನಿನಗೆ ಗೊತ್ತಾಗಬೇಕು. ಹೇಳ್ತಾನೆ. ನಿನಗೆ ಇದೇ ಮೆಥಡ್ ಗೊತ್ತಿಲ್ಲ ಅಂದ್ರೆ ಯಾವನ ಹಾಕ್ಬಿಟ್ಟ ಅಂತೇಳಿ ಹಂಗೆ ಬರ್ದ್ಬಿಟ್ರೆ
ನಿಮಗೆಲ್ಲ ಗೊತ್ತಿದೆ ಆನ್ಸರ್, ಅದೇನು ಅಂತ ಅರ್ಥ ಆಗ್ತಿಲ್ಲ ನಿಮ್ಗೆ ಅಷ್ಟೇ. ಅಧಿಕ ವರ್ಷನ ನಾ ಹೆಂಗೆ ಐಡೆಂಟಿಫೈ ಮಾಡ್ತೀನಿ, ಹೆಂಗೆ ಯಾವ್ದಕ್ಕೆ? ಯಾವ್ದು ಶೇಷ ಬರಲ್ಲ ಅದು ಅಧಿಕ ವರ್ಷ. ಆಮೇಲೆ ಹೇಳ ಕರೆಕ್ಟ್. ಯಾವ್ದು ಶೇಷ ಬರುತ್ತೆ ಅದು ಅಧಿಕ ವರ್ಷ ಅಲ್ಲ ಸರ್, ಯಾವ ಶೇಷ ಬರಲ್ಲ ಅದು ಅಧಿಕ ವರ್ಷ. ಗೊತ್ತಾಯ್ತಾ ನಾನು ಹೇಳಿದ ಅರ್ಥ ಆಯ್ತಾ? ಭಾಗಿಸಿದಾಗ ಯಾವ್ದ್ರಿಂದ? 4ರಿಂದ. ನಾನು 5ರಿಂದ ಭಾಗಿಸ್ತೀನಿ, 4ರಿಂದ ಯಾಕೆ ಭಾಗಿಸ್ತೀನಿ? 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರ್ತದೆ. ಯಾಕಂದ್ರೆ ನಾವು 365 ದಿನ ಅಂತ ದಿನ ಅಂತ ಲೆಕ್ಕ ತಗೊಂಡಿದ್ವಿ, ಕರೆಕ್ಟ್ ಅಲ್ವಾ? ಹಂಗಾಗಿ ಈ 4 ಕಾಲ್ ದಿನಕ್ಕೆ 1 ದಿನ ಆಗುತ್ತೆ, ಅವಾಗಲೇ ಅದು ಅಧಿಕ ವರ್ಷ ಆಗೋದು, 366 ಆಗುತ್ತೆ. ಅದಕ್ಕೆ ನಾವು 4ರಿಂದ ಭಾಗ ಮಾಡ್ತೀವಿ. ನೋಡಲ್ಲಿ 4ರಿಂದ ಭಾಗ ಮಾಡ್ತೀವಿ, ಅದಕ್ಕೆ ಇದು 4 4 16 ಹೋಗುತ್ತೆ. ಇದು 4 3 12 ಎಷ್ಟು ಉಳಿತು? ಇನ್ನ ಕನ್ಫ್ಯೂಸ್ ಇಲ್ಲ. 4 ಅಂತ ಯಾವ 4 12 15 ಐತಿ ಇಲ್ಲಿ. 4 3 12 ಇಲ್ಲಿ 4 12 13ರಲ್ಲಿ 12 ಹೋದ್ರೆ 1 ಇಲ್ಲಿ 0. ಅಂದ್ರೆ 12 ಮತ್ತೆ 16 ಅಧಿಕ ವರ್ಷ. ಗೊತ್ತಾಯ್ತಾ? ಏನೇ ಬರ್ಲಿ ನೀವು ಫಸ್ಟ್ ಇದನ್ನ ಡಿಸೈಡ್ ಮಾಡ್ಕೋಬೇಕು. ಪ್ರಶ್ನೆ ಬಂದಾಗ ಇದು ಅಧಿಕ ವರ್ಷನ ಸಾಮಾನ್ಯ ವರ್ಷ ಅಂತ. 1 2 3 4 ಯಾಕೆ ಬರಲ್ಲ? 1 ಬಂತು 2 ಬಂತು 3 ಬಂತು, ಶೇಷ 4 ಯಾಕೆ ಬರ್ತಾ ಇಲ್ಲ? ಯಾಕಂದ್ರೆ ನಾವು 4ರಿಂದ ಭಾಗ ಮಾಡ್ತೀವಿ, ಅದು ಭಾಗ ಆಗುತ್ತೆ, ಅದಕ್ಕೆ ಅದು ಬರಲ್ಲ. ಗೊತ್ತಾಯ್ತಾ? ಹಿಂಗ್ ಕ್ಲಿಯರ್ ಇರ್ಬೇಕು ವಿಷಯ. ನೋಡಿ ನೋಡಿ ಇಲ್ಲಿ 1 ಯಾಕೆ ಬರ್ಲಿಲ್ಲ ಅಂದ್ರೆ 4ರಿಂದ ಭಾಗ ಆಗುತ್ತೆ 12. 4 5 20, 4 3 12, 4 5 20, 4 ಎಷ್ಟಿದು? 4 3 12, 1 ಉಳಿತು. 4 5 20, 4 3 12, 2 ಉಳಿತು. 4 5 20, 4 3 12, 15ರಲ್ಲಿ 12 ಹೋದ್ರೆ 3 ಉಳಿತು. 4 4 16, 4 5 20. 4 ಭಾಗ ಮಾಡೋದ್ರಿಂದ ಇಲ್ಲಿ ಏನು 0 ಉಳಿತದೆ ಅದು ಅಧಿಕ ವರ್ಷ. ಪ್ರಶ್ನೆ ಈಗ ಅದೇ ಇರೋದು. ರಾಜೇಶ್ವರ ಹುಟ್ಟಹಬ್ಬ ಎಷ್ಟು? 14 ಮಾರ್ಚ್ 2018. ಇದ್ರ ಮೇಲೆನೆ ಅದು ಪ್ರಶ್ನೆ ಇರೋದು. 2022 ಸರ್. ಕ್ವಶನ್ ನಂಬರ್ 6 ಹೇಳು. ರಾಜೇಶ್ ತಮ್ಮ ಹುಟ್ಟುಹಬ್ಬವನ್ನು 2014ನೇ ಮಾರ್ಚ್ 2022ರಂದು ಆಚರಿಸಿಕೊಂಡರು. ಹಲೋ 14 ಆದ್ಮೇಲೆ 14ನೇ ತಾರೀಕು ಸರ್. ಮಾರ್ಚ್ 2018ರಂದು ಬುಧವಾರ. ಒಬ್ರು ರಾಜೇಶ್ ಮಾರ್ಚ್ 14ಕ್ಕೆ ಅವನು ಹುಟ್ಟುಹಬ್ಬ ಯಾವ ವರ್ಷ ಇದು? 2022ರಂದು ಆಚರಿಸಿಕೊಂಡರು. 2022. ಅಂದು ಸೋಮವಾರ. ಮುಂದಿನ ವರ್ಷ ಯಾವ ದಿನದಂದು ಅವನು ತನ್ನ ಜನ್ಮದಿನವನ್ನು ಆಚರಿಸುತ್ತಾನೆ? ಈಗ ನಮಗೆ 20 23 ಲೆಕ್ಕ ಬೇಕು. ಮುಂದಿನ ವರ್ಷ ಅಂದ್ರೆ ಯಾವಾಗ? 24. ನೋಡೋಣ 23 ತಾನೆ. ಹಂಗ ಹೊಡಿತಾರ? ಮನೆಗೆ ಹೋಗ್ಬೇಕು, ರಜೆ ತಗೊಂಡು ಹಂಗ ಹೊಡಿಬೇಕು. ಇವತ್ತಿನವರೆಗೆ ಒಂದು ಆನ್ಸರ್ ಮಾಡಿದ್ಯಾ? ಅಲ್ಲಿ ಮಾತಾಡ್ತೀಯ? ಮನೆಗೆ ಹೋಗ್ಬೇಡ, ಅವರ ಕರ್ಕೊಂಡು ಕುತ್ಕೊಂಡು ಮಾತಾಡು. ಇಲ್ಲ ಮುಂದಿನ ವಾರ ಬುತ್ತಿ ತಗೊಂಬ, ಒಂದಿಷ್ಟು ಚಪಾತಿನ ರೊಟ್ಟಿನ ಕುತ್ಕೊಡ್ರಿ. ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ, ಬಂದಾಗಿಂದ ಹೇಳ್ತಾ ಇದ್ದೀನಿ, ಬುದ್ಧಿ ಮಾತ್ರ ಬಿಡೋದಿಲ್ಲ. ಹೇಳ ನೋಡೋಣ ಮತ್ತೆ. ರಾಜೇಶ್ ಮಾರ್ಚ್ 14 ಹುಟ್ಟಿದಾನೆ, 22 ಸೋಮವಾರ. ಈ ವರ್ಷದಲ್ಲಿ ಹುಟ್ಟಿದಾನೆ, ಸೋಮವಾರ ಬರ್ಡೇ ಮಾಡ್ಕೊಂತ ಇದ್ದಾನೆ. ಮುಂದಿನ ವರ್ಷ ಯಾವ ದಿನ ಬರ್ಡೇ ಮಾಡ್ಕೋಬೇಕು? ಹೇಳ ನೋಡೋಣ. ನಾಳೆ ಮಿಸ್ ಆಗಿ SSLC ಪಾಸ್ ಆಗ್ಬಿಟ್ಟೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೀ ಅಂತ ನಿಮ್ಮ ಮನೇಲಿ ಹೇಳಿದ್ರೆ ಇದನ್ನ ಹೋಗಿ ಶನಿವಾರನ ಭಾನುವಾರ ಬಂದ್ಬಿಡಿ, ಕೊಡ್ತಾರೆ ಮಾರ್ಕ್ಸ್. ಹೆಂಗೆ ಲೆಕ್ಕ ಮಾಡಿದ್ದು? ರಾಜೇಶ್ ಮಾರ್ಚ್ 14 2022ನೇ ವರ್ಷ, ಕರೆಕ್ಟಾ? ಅವತ್ತು 14ನೇ ತಾರೀಕು ಯಾವ ವಾರ? ಸೋಮವಾರ. ಅವನು ಅವತ್ತು ಬರ್ಡೇ ಮಾಡ್ಕೊಂತ ಇದ್ದಾನೆ. ಈಗ
ಮುಂದಿನ ವರ್ಷ ಮಾಡ್ಕೋಬೇಕು. ಯಾವಾಗ 23ಕ್ಕೆ 22 ಆದ್ಮೇಲೆ 23 ಇಲ್ಲಿ ಯಾವ ವಾರ ಬರ್ತದೆ ಹೆಂಗೆ ಬುಧವಾರ ಹಾಕಲ್ಲ ಯಾರು ಮಂಗಳವಾರ ಹೆಂಗ ಮತ್ತೆ ಬುಧವಾರ ಆಗಲ್ಲ ಯಾವನೊಬ್ರು ಹೇಳ್ದ ಆಯ್ತು ಬುಧವಾರ ಯಾಕೆ ಬರಲ್ಲ ಇದಕ್ಕೊಂದು ಲಾಜಿಕ್ ಇರುತ್ತಲ್ಲ ಹಂಗೆ ಕಂಡುಹಿಡಿಯೋದು. ಬರ್ಕೊಂಡು ಮನೆಗೆ ಆಯ್ತಾ ನೀನಾಗ ಬಂದ ಮತ್ತೆ ಮನೆಗೆ ನೋಡ್ಬೇಕು ಕರ್ಕೊಂಡು ಹೋಗ್ತೀವಿ ಅಂದ್ರೆ ಇವತ್ತು ಎಲ್ಲಿ ನಿಮಗೆ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳಿದ್ರೆ ಮತ್ತೆ ನಿಮಗೆ ಕರ್ಕೊಂಡು ಹೋಗ್ತಾರ. ಸರಿ ಹೋಗ್ಬಿಡಿ ಬೆಲ್ಲ ಆಗುತ್ತೆ ಊಟ ಮಾಡಿ ಮಕ್ಕಳು ಉಲ್ಟೇನಾ ಯಾವ್ದು ಒಂದು ಡೇ ಬಿಟ್ರ ಹೋಗ್ಲಿ ಎಲ್ಲಿ ಬರುತ್ತೆ ಏನು ಪೆನ್ ಬೇಕಾ ನೀನ್ ಪ್ಯೂನ್ ಕೆಲಸ ಮಾಡ್ಬಿಡ ಈಗ ಹೇಳಿದ್ನಲ್ಲ ಲೆಕ್ಕ ಮಾಡ್ತಾನೆ ಇಲ್ಲಿ ಬಂದು ಲೆಕ್ಕ ಮಾಡಿ ಹೋಗಿದ್ದಾನೆ. ನಿನ್ನಂಗೆ ಯಾರ್ಯಾರು ಏನೇನ್ ಮಾಡ್ತಾರೆ ಅಂತ ನೋಡೋದಲ್ಲ ನೀನೇನ್ ಮಾಡ್ತೇನೆ ನೋಡ ಅವತ್ತೇನ ನಿನ್ನ ಹೊಟ್ಟೆ ತುಂಬತದೆ ಆಮೇಲೆ ಕೊಡ್ತಾರಲ್ಲ ಅವ್ನಿಗೆ ಕೊಟ್ಬಿಡು ಮೊಟ್ಟೆ ಎಲ್ಲ ಕೊಟ್ಟು ಚೆಕ್ ಮಾಡ್ಕೊ ಲೆಕ್ಕ ಬರ್ತಾ ಐತೆ ಹೆಂಗ್ ಮಾಡೋದಂತ ಗೊತ್ತಿಲ್ಲ ಪ್ರಶ್ನೆ ಬುಕ್ಕಲ್ಲಿದೆ ಇಲ್ಲಿ ತಗೊಂಡ್ರೆ ಮನೆಗೆ ಬಿಸಾಕ್ಬಿಟ್ಟು ಓಡೋಗ್ಬಿಡ್ತೀರಿ ಆಟ ಆಡಕ್ಕೆ. ಹೆಂಗ್ ಲೆಕ್ಕ ಮಾಡೋದು ಗೊತ್ತಾಯ್ತು ಹೆಂಗ್ ಲೆಕ್ಕ ಮಾಡೋದಂತ. ಇದನ್ನೇನ್ ಮಾಡ್ಬೇಕು 20-22 4ರಿಂದ ಭಾಗ ಮಾಡ್ಬೇಕು. ಎಷ್ಟು ಬಂತು 4 5 20 ಎಷ್ಟು ನೆಕ್ಸ್ಟ್ 4 5 20 ಎಷ್ಟು ಉಳಿತು 2 ಇಲ್ಲಿದೆ 2 ಅಂದ್ರೆ ಇದು ಸಾಮಾನ್ಯ ವರ್ಷ ಗೊತ್ತಾಯ್ತಾ ಶೇಷ 2 ಉಳಿದಿದೆ. ಈಗ ಅವನ ಮುಂದಿನ ವರ್ಷ ಆಚರಣೆ ಮಾಡ್ಕೊಂತಾನೆ ಮುಂದಿನ ವರ್ಷ ಲೆಕ್ಕ ಹಾಕಲ್ಲ 20 23 3 ಬರ್ತದ ಅವನ ಬೇರೆ 4 5 20 ಇಲ್ಲಿ 4 5 20 3 ಉಳಿತು 3 ಏನ್ 3 ಸಾಮಾನ್ಯ ವರ್ಷ ಕರೆಕ್ಟಾ. ಸಾಮಾನ್ಯ ವರ್ಷಕ್ಕೆ ನಾವೇನ್ ಮಾಡ್ಬೇಕು ಇಲ್ಲಿ ನೀವು ತಿಳ್ಕೊಬೇಕಾದ್ರೆ ಒಂದೇ ರೂಲು ಏನಂತ ಕಾಣಿಸುತ್ತಲ್ಲ ಇತರರಿಗೆ. ಸಾಮಾನ್ಯ ವರ್ಷ ಬಂದಾಗ ನೀವು ಇದಕ್ಕೆ +1 ದಿನ ಸೇರಿಸ್ಕೋಬೇಕು. ಅಧಿಕ ವರ್ಷ ಬಂದಾಗ ಇದಕ್ಕೆ +2 ದಿನ ಸೇರಿಸ್ಕೋಬೇಕು. ಇವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಇದನ್ನು ಲೆಕ್ಕ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಇಲ್ಲೋಗಿ ಮುಂದಿನ ವರ್ಷ ಯಾವುದು ಅಂತ ನೋಡಿ. 20 23 ಆಯ್ತಾ 24 ಆಯ್ತಾ 25 ಆಯ್ತಾ 26 ಆಯ್ತಾ ಈಗ 25 ಇದೆ ಅವ್ನು 26 ಕೊಡ್ತಾನೆ. 20 26ಕ್ಕೆ ಯಾವ ದಿನ ಅಂತ ಇದು ಈ ವರ್ಷ ಅವನು 25ರಲ್ಲಿ ಶನಿವಾರ ಅವನು ಬರ್ಡೇ ಮಾಡ್ಕೊಂತ ಇದ್ದಾನೆ. 26ಕ್ಕೆ ಯಾವ ವಾರ ಹೆಂಗ್ ಲೆಕ್ಕ ಹಾಕೋದು ಈಗ ಹೇಳಿದ್ನಲ್ಲ ನಿದ್ದೆ ಬರ್ತೈತೆ ಆಗ್ಲೇ. ಇದನ್ನ 4ರಿಂದ ಭಾಗಿಸ್ಬೇಕು. 4 5 20 26 ಉಳಿತು 4 6 24 2 ಉಳಿತು. ಶನಿವಾರ ಆದ್ರೆ ನೆಕ್ಸ್ಟ್ ಯಾವ್ದು ಶನಿವಾರ ಅಂದ್ರೆ ಮಾಡಿ ಬರ್ತದೆ. ಶನಿವಾರ ಅಂದ್ರೆ ಭಾನುವಾರ, ಭಾನುವಾರ ಅಂದ್ರೆ ಸೋಮವಾರ. 20 26 ಯಾವ ಬರ್ಡೇ ಉಂಟು ಸೋಮವಾರ ಮಾಡ್ಕೊಂತಾರೆ. ಯಾಕೆಂದ್ರೆ ಎಷ್ಟು ಉಳಿತಿದೆ ಶೇಷ 2 ಉಳಿತಾ ಹಾಗಾದ್ರೆ ಭಾನುವಾರ +1 ಇಲ್ಲಿದೆ ಅಲ್ಲ ಎಲ್ಲ ಹೊಡೆದ ಹೊಡಿಬೇಕು. ಯಾವಾಗ ಬರ್ಡೇ ಮಾಡ್ಕೊಂತಾನೆ ಹೇಳು ಭಾನುವಾರನ
ಯಾಕೆ ಭಾನುವಾರ ಮಾಡ್ಕೊಂತಾನೆ? ರಜೆ ಇದೆ ಅಂತಾನ? ಹಾ? ಸಾಮಾನ್ಯ ವರ್ಷ ಅಂತ ಒಂದು ದಿನ ಅಧಿಕ ಮಾಡ್ತಾನೆ. ಹಂಗಾಗಿ ಇಲ್ಲಿ ಶನಿವಾರ ಮಾಡ್ಕೊಂಡಿದ್ದ, ಇಲ್ಲಿ ಶೇಷ 2 ಉಳಿತಾ ಇದೆ. 1, 2, 3 ಏನೇ ಶೇಷ ಉಳಿದ್ರೂ ನಾವು ಒಂದಿನ ಮುಂದೆ ಹೋಗ್ತೀವಿ. ಶೇಷ 0 ಹಿಡಿದ್ರೆ ಏನ್ ಮಾಡ್ತೀವಿ? 0 ಉಳಿದಾಗ ಸೊನ್ನೆ ಅಂತ ತಕ್ಷಣ ಮತ್ತೆ ಹಿಂದೆ ಹೋಗೋದಲ್ಲ. 0 ಅಂತ ಅಧಿಕ ವರ್ಷ. ಅಧಿಕ ವರ್ಷ ಅಂದ್ರೆ 2 ದಿನ, ಸಾಮಾನ್ಯ ವರ್ಷ ಅಂದ್ರೆ 1 ದಿನ. ಈ ಪ್ರಶ್ನೆಗೆ ಉತ್ತರ ಏನು? ಸೋಮವಾರ ಆದ್ಮೇಲೆ ಮಂಗಳವಾರ. ಮಂಗಳವಾರ ತಾನೇ ಉತ್ತರ ಇರೋದು ಬುಕ್ಕಲ್ಲಿ. ಹಂಗೆ ಬಂದ್ಬಿಡಲ್ಲ ಅದು. ಅದಕ್ಕೆ ಈ ರೀತಿ ಕ್ಯಾಲ್ಕುಲೇಷನ್ ಇರ್ತದೆ. ಈ ತರ ಕ್ವಶನ್ಗಳು ನಿಮ್ದು ಬೇಟೆ ಹಾಕೊಂಡು ಲೆಕ್ಕ ಮಾಡಿ. ಇಬ್ರಿಗೆ ಹಾಕು, ಇಬ್ರಿಗೆ ಹಾಕಿ. ಹಾ ಸಾಕು, ಬರ್ಕೊಳ್ಳಿ.